बीदर जिला पुलिस अक्कापड़े, जिसे कर्नाटक सरकार ने महिलाओं और बच्चों के खिलाफ हिंसा को रोकने के लिए शुरू किया था। बुधवार को शहर के पुलिस परेड अक्कापड़े को दी गई गाड़ी को हरी झंडी दिखाने के बाद ये बात कही। अक्कापड़े, जो महिला और बाल विकास डिपार्टमेंट के नेतृत्व में पुलिस वालों और ट्रेंड एनएसपी कैडेट्स के साथ काम करता है, पब्लिक जगहों पर पेट्रोलिंग करके महिलाओं और बच्चों को सेफ्टी दे रहा है। मंत्री ने कहा कि अक्कापड़े समाज में सेफ्टी और अवेयरनेस के एक छोटे से पुल की तरह काम कर रहा है और यह महिला एम्पावरमेंट की दिशा में एक बड़ा कदम है। अक्कापड़े की स्टेट एडवाइजरी शाइनी प्रदीप गुंची ने कहा कि अक्कापड़े को इस सोच के साथ बनाया गया था कि अगर महिलाएं सुरक्षित रहेंगी तो जिला सुरक्षित रहेगा और एसपी ने इसे सिस्टमैटिक तरीके से लागू किया। अब तक का अक्कापड़े ने 2 बाल विवाह रोके हैं, एक्सीडेंट होने पर घायलों को अस्पताल में भर्ती करवाया और अगर कोई पब्लिक जगहों पर लड़कियों को परेशान करता है तो उन्हें बचाने का काम किया है और आगे भी करते रहेंगे। एसपी प्रदीप गुंची ने कहा है कि अक्कापड़े महिलाओं की सुरक्षा के लिए महिलाओं द्वारा बनाई गई एक फोर्स है। इसे महिलाओं और बच्चों को तुरंत मदद, हिम्मत और कॉन्फिडेंस देने के मकसद से लागू किया गया है। उन्होंने कहा कि अक्कापड़े को अब डिजिटल टेक्नोलॉजी के जरिए और भी मजबूत किया गया है। अब अक्कापड़े को डिस्ट्रिक्ट लेवल से बढ़ाकर स्टेट लेवल तक कर दिया गया है। इस अवसर पर अतिरिक्त पुलिस अधीक्षक चंद्रकांत पुजारी, उप पुलिस अधीक्षक एनडी सन्निधि, सीपीआई विजय कुमार बावगे, महिला व बाल विकास विभाग के उप निदेशक श्रीधर, जिला बाल संरक्षण अधिकारी रूपा, बाल विकास अधिकारी शारदा कलमरका, कर्नाटक अल्पसंख्यक समिति के सदस्य नंदीप कौर, गुरु नानक शिक्षण संस्थान की प्रमुख रेशमा कौर, वेटनरी कॉलेज के डीन डॉक्टर तंडाले, शाहीन शिक्षण संस्थान के प्रमुख अब्दुल खदीर, विजडम कॉलेज के प्रमुख सलाउद्दीन, अकमा देवी महिला महाविद्यालय की धनलक्ष्मी पाटिल तथा विविध विद्यालयों व महाविद्यालयों के शिक्षण व विद्यार्थी उपस्थित रहे। ಒಂದು ಜರ್ನಿ ನಮ್ದು ನಾನು ಹೇಳಬೇಕಾಗಿ ಅನ್ಕೊಂಡಿದೆ। ಫಸ್ಟ್ ನಮ್ಮ ಬೀದರ್ ಪೋಸ್ಟಿಂಗ್ ಆದಮೇಲೆ ಯಾವಾಗಲೂ ಎಸ್ಪಿ ಸರ್ ವಿಷನ್ ಏನಂದ್ರೆ ಒಂದು ಡಿಸ್ಟ್ರಿಕ್ಟ್ ಸೇಫ್ ಆಗಿರ್ಬೇಕಂದ್ರೆ ಫಸ್ಟ್ ಪ್ರಯಾರಿಟಿ ನಮ್ಮ ವುಮೆನ್ ಸೇಫ್ ಆಗಿರ್ಬೇಕು। ವುಮೆನ್ ಇಡೀ ನಮ್ಮ ಬೀದರಲ್ಲಿ ಅವ್ರು ಸೇಫ್ ಇದ್ರೆ ನನ್ನ ಡಿಸ್ಟ್ರಿಕ್ಟ್ ಸಕ್ಸಸ್ಫುಲಿ ಮುಂದೆ ಹೊರದಂಗೆ। ಸೊ ನನ್ನ ಫಸ್ಟ್ ಪ್ರಯಾರಿಟಿ ಹೆಣ್ಮಕ್ಳ ಸೇಫ್ಟಿ ಅಂತ। ಈ ಅಕ್ಕಾಪಡೆ ಮುಂಚೆ ಬೇರೆ ಬೇರೆ ಪಡೆಗಳಿತ್ತು, ಅದನ್ನ ರೀಸ್ಟ್ರಕ್ಚರ್ ಮಾಡಿ ಅಕ್ಕಾಪಡೆ ಅಂತ ಒಂದು ಅದಕ್ಕೆ ಒಂದು 10 ಮೆಂಬರ್ಸ್ನ ಅಲೋಕೇಟ್ ಮಾಡಿ ಆ 10 ಮೆಂಬರ್ಸ್ಗೆ ಯಾವ ಥರ ಪ್ರತಿದಿನ ಏನೇನು ಮಾಡಬೇಕು, ಸ್ಕೂಲ್ಸ್ಗೆ ಹೋಗಬೇಕು, ಯಾವುದ್ಯಾವುದು ಕಡೆಗೆ ಪೆಟ್ರೋಲಿಂಗ್ ಮಾಡಬೇಕು, ಎಸ್ಪೆಷಲಿ ಬಸ್ ಸ್ಟ್ಯಾಂಡ್, ಈ ಪಾಪ್ನಾಶ್ ಕೆರೆ, ಕೆಲವೊಂದು ಸೆನ್ಸಿಟಿವ್ ಏರಿಯಾಸಲ್ಲಿ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ವಿಮೆನ್ಗೆ ಅಲ್ಲಿ ಹೋಗ್ತಾ ಇರಬೇಕು। ಮತ್ತು ಸ್ಕೂಲ್ಸ್ಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ, ಮತ್ತು ಎಲ್ಲೆಲ್ಲಿ ಇಮಿಡಿಯೇಟ್ಲಿ ತೊಂದರೆ ಇರುತ್ತೆ ಯಾರಾದರೂ 112 ಫೋನ್ ಮಾಡಿ ಹೆಣ್ಮಕ್ಳು ತೊಂದರೆ ಇದ್ದಾಗ ಇಮಿಡಿಯೇಟ್ಲಿ ಈ ಅಕ್ಕಾಪಡೆ ಟೀಮ್ ಅಲ್ಲಿ ಹೋಗಿ ಅವ್ರಿಗೆ ಸ್ಪಂದಿಸಬೇಕು। ಫಸ್ಟ್ ಹ್ಯಾಂಡ್ ಆಗಿ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಧೈರ್ಯ ತುಂಬಬೇಕು, ಅವ್ರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಅವ್ರು ಸ್ಪಂದಿಸ್ಬೇಕಂತ ಈ ಪಡೆನ ರಚನೆ ಮಾಡಿ ಒಂದು ಸ್ಟ್ರಕ್ಚರ್ ಕೊಟ್ಟು 1 ವರ್ಷದಿಂದ ಅವರು ಎಲ್ಲ ಕಡೆ ಇಲ್ಲಿ ಬೀದರಲ್ಲಿ ವರ್ಕ್ ಮಾಡ್ತಾ ಇದ್ರು। ಅದರಲ್ಲಿ ನಾನೇನು ಅಂದ್ಕೊಂಡೆ, ಬೀದರ್ ಬಂದ್ಮೇಲೆ ನಾನು ಏನು ಮಾಡಬಹುದು ಅಂತ ಸರ್ ಒಂದು ಸಪೋರ್ಟ್ ಆಗಿರಲಿ ಅಂತ ನಾನು ಈ ಅಕ್ಕಾಪಡೆನ ಜಾಯ್ನ್ ಆಗಿ ಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ವಿ। ಅದನ್ನು ಗುರುತಿಸಿ ಇಡೀ ಸ್ಟೇಟಲ್ಲಿ ಈ ಸಕ್ಸಸ್ಫುಲಿ 1 ಇಯರ್ ಅಕ್ಕಾಪಡೆ ನಡೆದಿದ್ದನ್ನು ನೋಡಿ ಗುರುತಿಸಿ ಇಡೀ ಸ್ಟೇಟಲ್ಲಿ ಇದೇ ಥರ ಅಕ್ಕಾಪಡೆ ಯೂನಿವರ್ಸಲಿ ಇದೇ ಸ್ಟ್ರಕ್ಚರ್ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ನಮ್ಮ ಸರ್ಕಾರ ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದೆ। ನಿಮ್ಗೆ ಎಲ್ಲಾ ರೀತಿಯ ರಕ್ಷಣೆ ಕೊಡಬೇಕು ಅನ್ನುವಂಥದ್ದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ। ಇವತ್ತು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ನಾವೆಲ್ಲರೂ ಸೇರಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಅದರಲ್ಲಿ ಆದ್ಯತೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು। ಮಹಿಳೆ ಇವತ್ತು ಜನನಿ ಅಂದ್ರೆ ನಾವೆಲ್ಲರೂ ಯಾವ ರೀತಿಯಲ್ಲಿ ನಮ್ಮ ತಾಯಿಯನ್ನು, ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ಆರಾಧನೆ ಮಾಡ್ತೀವಿ, ರಕ್ಷಣೆ ಕೊಡ್ತೀವಿ, ಅದೇ ರೀತಿಯಲ್ಲಿ ಇಡೀ ಪರಿವಾರಗಳು ಸುರಕ್ಷಿತವಾಗಿರ್ತವೆ। ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನಜ್ಜಿ ಅವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ
ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಅಧಿಕಾರಿ ನಮ್ಮ ಸಚಿವರ ಸಹಯೋಗದೊಂದಿಗೆ ಈ ಒಂದು ಯೋಜನೆ ನಾವು ರಾಜ್ಯದಾದ್ಯಂತ ಜಾರಿಯಲ್ಲಿ ತಂದಿದ್ದೇವೆ. ಅಕ್ಕಾಪಡೆಯ ಎಲ್ಲ ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇದ್ದಾವೆ. ಮುಂದೆ ಯಾವುದೇ ರೀತಿಯ ಅಪರಾಧಗಳಾಗಲಿ, ಲೈಂಗಿಕ ಕಿರುಕುಳ ಆಗಲಿ, ಅತ್ಯಾಚಾರ ಆಗಲಿ, ಇವತ್ತು ಏನು ನಮ್ಮಲ್ಲಿ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಭ್ರೂಣ ಹತ್ಯೆ ಇರ್ಬೋದು, ಇವೆಲ್ಲವನ್ನು ತಡೆದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಟ್ಟು ಉತ್ತಮವಾದಂಥ ಭವ್ಯವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದು ಒಂದು ನಾಂದಿ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿ ಅಕ್ಕಾಪಡೆ ಎಲ್ಲ ಇವತ್ತು ಸಹೋದರಿಯರಿಗೆ ನನ್ನ ವತಿಯಿಂದ, ಸರ್ಕಾರದ ವತಿಯಿಂದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ.